ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಬುದ್ಧರ ಈ 3 ಬೋಧನೆಗಳೇ ಸಾಕು ನಮ್ಮ ಜೀವನ ಪಾವನವಾಗಲು. ಬುದ್ಧರು ಲೋಕ ಕಲ್ಯಾಣಕ್ಕಾಗಿ ನಿರಂತರವಾಗಿ ಕೆಲಸವನ್ನು ಮಾಡುತ್ತಿದ್ದರು ಮತ್ತು ಇದೇ ರೀತಿಯಾದಂತಹ ಜೀವನವನ್ನು ನಡೆಸಲು ತಮ್ಮ ಶಿಷ್ಯರನ್ನು ಪ್ರೇರೇಪಿಸುತ್ತಿದ್ದರು. ಬುದ್ಧರ ಬೋಧನೆಗಳು ಮನುಷ್ಯನಲ್ಲಿ ತಾನು ಏನೆಂಬುದನ್ನ ಅರ್ಥ ಮಾಡಿಸುತ್ತವೆ. ಗೌತಮ ಬುದ್ಧರ ಈ 3 ಬೋಧನೆಗಳಿಗೆ ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲ ಶಕ್ತಿ ಇದೆ. ಗೌತಮ ಬುದ್ಧರ ಬೋಧನೆಗಳನ್ನ ಇಂದಿಗೂ ಸಹ ಜನರು ಅನುಸರಿಸುತ್ತಾರೆ, ಏಕೆಂದರೆ ಅವರ ಬೋಧನೆಗಳು ಜನರ ಜೀವನವನ್ನು ಸಕಾರಾತ್ಮಕ ಮಾರ್ಗದಲ್ಲಿ ಬದಲಾಯಿಸುತ್ತವೆ. ಗೌತಮ ಬುದ್ಧರ ಬೋಧನೆಗಳು ಕೇವಲ ಧಾರ್ಮಿಕ ಪಠ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಬೋಧನೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲಾ ಸಮಯದಲ್ಲೂ ಎಲ್ಲಾ ಕಾಲದಲ್ಲೂ ಪ್ರಸ್ತುತವಾಗಿರುತ್ತವೆ. ಗೌತಮ ಬುದ್ಧರು ಮಾನವನಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಬೇಕಾಗುವಂತಹ 3 ವಿಷಯಗಳನ್ನು ಕುರಿತು ಬೋಧನೆಯನ್ನ ಮಾಡಿದ್ದಾರೆ. ಗೌತಮ ಬುದ್ಧರು ನೀಡಿರುವ ಬೋಧನೆಗಳು ವ್ಯಕ್ತಿಯ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನ ಸೃಷ್ಟಿಸುತ್ತವೆ. ಈ ಬೋಧನೆಗಳು ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಕ್ಷುಬ್ಧತೆಯನ್ನ ಶಾಂತಗೊಳಿಸುತ್ತವೆ. ಮೊದಲನೆಯದಾಗಿ ದುಃಖ. ಬುದ್ಧರು ವ್ಯಕ್ತಿ ಜೀವನದಲ್ಲಿ ಪ್ರತಿನಿತ್ಯವೂ ಎದುರಾಗುವಂತಹ ದುಃಖದ ಕುರಿತು ಹೇಳಿದ್ದಾರೆ. ಗೌತಮ ಬುದ್ಧರು ಕೇವಲ ದುಃಖದ ಕುರಿತು ಬೋಧನೆಗಳನ್ನು ನೀಡಿರುವುದು ಮಾತ್ರವಲ್ಲ, ಅಹಿಂಸೆಯನ್ನ ಕುರಿತು ಕೂಡ ಹೇಳಿದ್ದಾರೆ. ಅಹಿಂಸೆಯ ಮಾರ್ಗವನ್ನ ಅನುಸರಿಸುವುದು ಹೇಗೆ ಎಂಬುದನ್ನ ಗೌತಮ ಬುದ್ಧರಿಂದ ನಾವು ತಿಳಿದುಕೊಳ್ಳಲೇಬೇಕು. ಗೌತಮ ಬುದ್ಧರ ಮೊದಲನೆಯ ಬೋಧನೆ ದುಃಖ. ಗೌತಮ ಬುದ್ಧರು ಪ್ರಪಂಚದಲ್ಲಿ ದುಃಖವನ್ನ ಅನುಭವಿಸದ ಜೀವಿಯೇ ಇಲ್ಲವೆಂದು ಹೇಳಿದ್ದಾರೆ. ದುಃಖ ಸಾಮಾನ್ಯ ಹಾಗೂ ಅನಿವಾರ್ಯವೆಂಬುದು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ದುಃಖದಲ್ಲಿಯೂ ಸಂತೋಷವನ್ನ ಕಾಣಲು ಪ್ರಯತ್ನಿಸಬೇಕು. ಜೀವನದ ಸತ್ಯವನ್ನ ಒಪ್ಪಿಕೊಳ್ಳಲು ಕಲಿತವನು ಎಂದಿಗೂ ಸಹ ತೊಂದರೆಗೆ ಒಳಗಾಗುವುದಿಲ್ಲವೆಂದು ಹೇಳಿದ್ದಾರೆ. ಎರಡನೆಯದಾಗಿ ದುಃಖಕ್ಕೆ ಕಾರಣ. ಗೌತಮ ಬುದ್ಧರ ಎರಡನೆಯ ಬೋಧನೆ ದುಃಖಕ್ಕೆ ಕಾರಣವೇನು ಎಂಬುದಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣವಾಗಿದೆ. ಅತಿಯಾದ ಆಸೆ ಮನುಷ್ಯನಲ್ಲಿ ದುಃಖವನ್ನ ಹುಟ್ಟು ಹಾಕುತ್ತದೆ. ಅತಿಯಾದ ಆಸೆ ಮನುಷ್ಯನಲ್ಲಿ ದುಃಖವನ್ನ ಹುಟ್ಟು ಹಾಕುತ್ತದೆ. ಆದ್ದರಿಂದ ಯಾವುದರ ಬಗ್ಗೆಯೂ ಅತಿಯಾದ ಬಾಂಧವ್ಯ ಅಥವಾ ಮೋಹ ಇರಲೇಬಾರದು, ಏಕೆಂದರೆ ಜೀವನದಲ್ಲಿ ಯಾವುದೂ ಸಹ ಶಾಶ್ವತವಲ್ಲ. ಅದು ನಿಮ್ಮಿಂದ ದೂರವಾದಾಗ ಅದು ದುಃಖಕ್ಕೆ ಕಾರಣವಾಗುತ್ತದೆ. ಮೂರನೆಯದಾಗಿ ದುಃಖಕ್ಕೆ ಪರಿಹಾರ. ಗೌತಮ ಬುದ್ಧರ ಮೂರನೆಯ ಬೋಧನೆಯೇ ದುಃಖಕ್ಕೆ ಪರಿಹಾರ. ಗೌತಮ ಬುದ್ಧರ ಮೂರನೆಯ ಬೋಧನೆ ದುಃಖಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವುದಾಗಿದೆ. ಗೌತಮ ಬುದ್ಧರ ಪ್ರಕಾರ ದುಃಖದಿಂದ ಮುಕ್ತಿಯನ್ನ ಹೊಂದಲು ಮನುಷ್ಯ ಸನ್ಮಾರ್ಗದಲ್ಲಿ ನಡೆಯಬೇಕು, ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನ ಅನುಸರಿಸಬೇಕು ಎಂದು ಬುದ್ಧರು ಹೇಳಿದ್ದಾರೆ. ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ನಕಾರಾತ್ಮಕತೆಯನ್ನ ತೊಡೆದು ಹಾಕಿದರೆ ದುಃಖಕ್ಕೆ ಜಾಗವಿರದು ಎಂದು ಬುದ್ಧರು ಹೇಳಿದ್ದಾರೆ. ಗೌತಮ ಬುದ್ಧರ ಈ 3 ಬೋಧನೆಗಳನ್ನ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅನುಸರಿಸುತ್ತಾನೋ ಅವನ ಜೀವನ ಯಾವುದೇ ರೀತಿಯಾದಂತಹ ಚಿಂತೆಗಳಿಲ್ಲದೆ ಸಾಗುತ್ತದೆ. ಅಂತವರು ಸನ್ಮಾರ್ಗದಲ್ಲಿ ಜೀವನವನ್ನ ನಡೆಸುತ್ತಾರೆ ಎಂದು ಬುದ್ಧರು ಹೇಳಿದ್ದಾರೆ.